ಸುವರ್ಣ. ಮಿಲನ 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 ಮಿಲನ. ಮಗಳೆಲ್ಲೂ ಕಾಣಿಸ್ತಾ ಇಲ್ಲ. ಕಾಣ್ತಾ ಇಲ್ವಾ? ಅವಳೆಲ್ಲಿ ಹೋಗೋಕ್ ಸಾಧ್ಯ? ನಂಗೆ ಗೊತ್ತಿಲ್ಲ. ಎದ್ದಾಗ ಬಾಗ್ಲು ಚಿಲ್ಕ ಓಪನ್ ಆಗಿತ್ತು. ಇಲ್ಲೇ ಕಾರಿಡಾರ್ ಅಲ್ಲಿ ಎಲ್ಲಾದ್ರೂ ಇರ್ಬೋದು. ನಾನು ನೋಡ್ತೀನಿ. ನಾನಿಲ್ಲಿದ್ದೀನಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಪುಟ್ಟಿ, ಏನೇ ನೀನು? ಹೇಳ್ದೆ ಕೇಳ್ದೆ ಯಾರಾದ್ರೂ ಇಲ್ಲಿಗೆಲ್ಲ ಬರ್ತಾರ? ನೀನೇ ನೋಡ್ದೆ ನಮ್ ಜೀವನೇ ನಿಂತು ಹೋದಂಗಾಗಿತ್ತು ಗೊತ್ತಾ? ಅದು ನಾನ್ ದೇವ್ರಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದಿದ್ದೆ. ದೇವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಹೀಗೆ ಹೇಳ್ದೆ ಕೇಳ್ದೆ ಬರೋದಾ? ನೀನೆಲ್ಲೂ ಕಾಣಿಸ್ಲಿಲ್ಲ ಅಂದ್ರೆ ನಮ್ಗೆ ಹೇಗಾಗತ್ತೆ ಕಂದ? ಯಾಕೋ ಹೀಗೆಲ್ಲ ಮಾಡ್ತೀಯ ನೀನು? ನೀವ್ ಹೇಳಕ್ಕೂ ಮುಂಚೆನೆ ಬರೋಣ ಅಂತ ಅನ್ಕೊಂಡಿದ್ದೆ ಗೊತ್ತಾ? ನಾವ್ ಹೇಳಕ್ಕೂ ಮುಂಚೆ ಬರೋ ವಿಷಯ ಆಗಿರ್ಲಿ, ನಮ್ಗೆ ಹೇಳ್ದೆ ಕೇಳ್ದೆ ಯಾಕೆ ಬಂದೆ ಅದನ್ನ ಹೇಳು. ಹೇಳ್ದಲ್ವಾ, ದೇವ್ರಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಈ ಮಡಿಕೇರಿ ದೇವ್ರು ತುಂಬಾನೇ ಒಳ್ಳೆಯವನು. ಹೌದಾ? ಯಾಕೆ ಹಾಗೆ? ದೇವ್ರು ಅಂದ್ಮೇಲೆ ಎಲ್ಲ ಒಂದೇ ಕಂದ. ಇಲ್ಲ, ಆ ಬೆಂಗಳೂರು ದೇವ್ರಿಗೆ ಎಷ್ಟು ಸಲ ಪ್ರೇ ಮಾಡಿದೀನಿ ಗೊತ್ತಾ? ಏನಂತ? ನನ್ನ ಅಪ್ಪ ಅಮ್ಮ ನಗ್ನಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಗೊತ್ತಾ? ಇನ್ಮೇಲಿಂದ ನಗ್ನಗ್ತಾನೆ ಇರ್ಲಿ ಅಂತ ಎಷ್ಟು ಸಲ ಕೇಳ್ಕೊಂಡಿದೀನಿ. ಆದ್ರೆ ಆ ದೇವ್ರು ಮಾಡೇ ಇಲ್ಲ. ಅದಕ್ಕೆ ನೀನ್ ಹೇಳ್ದೆ ಕೇಳ್ದೆ ಹೊರಟು ಬಂದ್ಬಿಡದ? ನೀನ್ ಹಿಂಗೆಲ್ಲ ಮಾಡಿದ್ರೆ ನಿನ್ನ ಅಪ್ಪ ಅಮ್ಮ ನಗೋದಲ್ಲ, ಅಳ್ತಾರಷ್ಟೆ. ಆದ್ರೆ ನನ್ನ ಮಡಿಕೇರಿ ಸುತ್ತುವಾಗ ನೀವಿಬ್ರು ನಗ್ನಗ್ತಾ ಇದ್ರಿ, ಅದಕ್ಕೆ ಮಡಿಕೇರಿ ದೇವ್ರಿಗೆ ಥ್ಯಾಂಕ್ಸ್. ನೆನ್ನೆ ನೀವಿಬ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರಿ ಗೊತ್ತಾ, ನಗ್ನಗ್ತಾ. ಅದಕ್ಕೆ ದೇವ್ರಿಗೆ ಥ್ಯಾಂಕ್ಸ್. ಕಂದ, ನೀನು ಇವಾಗ ದೇವ್ರಿಗೆ ಥ್ಯಾಂಕ್ಸ್ ಹೇಳಿದ್ಯಲ್ಲ, ಇನ್ಮೇಲೆ ನೋಡು ಅಪ್ಪ ಅಮ್ಮ ಯಾವಾಗಲೂ ನಗ್ನಗ್ತಾನೆ ಇರ್ತಾರೆ. ಆದ್ರೆ ನೀನು ಹೀಗೆಲ್ಲ ಹೇಳ್ದೆ ಕೇಳ್ದೆ ಹೋದ್ರೆ ಮಾತ್ರ ಯಾವತ್ತಿಗೂ ನಗಲ್ಲ, ಅಳ್ತಾನೆ ಇರ್ತಾರೆ. ಪ್ಲೀಸ್ ಕಂದ, ಇನ್ಮೇಲೆ ಯಾವತ್ತೂ ಹೀಗೆಲ್ಲ ಮಾಡಬೇಡ. ನೀವಿಬ್ರು ನಗ್ನಗ್ತಾ ಇದ್ರೆ ನಾನು ನಿಮ್ ಜೊತೆನೇ ಇರ್ತೀನಿ, ಎಲ್ಲಿಗೂ ಹೋಗಲ್ಲ. ಪ್ರಾಮಿಸ್ ಕಂದ, ಇನ್ಮೇಲೆ ಅಪ್ಪ ಅಮ್ಮ ಯಾವತ್ತೂ ನಗ್ನಗ್ತಾನೆ ಇರ್ತಾರೆ. ಇಲ್ಲಿ ನೋಡು, ಪ್ರಾಮಿಸ್. ಅಮ್ಮನೂ ಪ್ರಾಮಿಸ್ ಮಾಡ್ತಾಳೆ.
ಸಂಜಯ್, ಇಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ ಸಂಜಯ್. ನಾನೇನಾದ್ರೂ ಬಿದ್ರೆ ಮುರಿದು ಹೋಗೋದು ನಿಮ್ಮ ಮೂಳೆನೆ, ನನಗೇನು ಆಗಲ್ಲ. ಏನು ನನ್ನ ಕಾಲು ಎಳಿತಾ ಇದ್ಯಾ? ಸುಮ್ಮನೆ ಸೈಕಲ್ ರೈಡ್ ಮಾಡೋ. ಮಾಡ್ತೀನಿ, ಬಿಡೋದಿಲ್ಲ. ನೋಡ್ತಾ ಇರಿ, ಚೆನ್ನಾಗಿ ಸೈಕಲ್ನ ಅಭ್ಯಾಸ ಮಾಡಿ ಆ ಮಾತಂಗಿಗಿತನು ಚೆನ್ನಾಗಿ ಬುಲೆಟ್ ಓಡಿಸ್ತೀನಿ, ನೋಡ್ತಾ ಇರಿ. ಅಮ್ಮ ತಾಯಿ, ಆ ಮಾತಂಗಿನ ಇಲ್ಲೇ ಆಗ ಕರ್ಕೊಂಡ್ ಬರ್ತೀಯಾ? ಊಟಿಲಿ ಸಿಕ್ಕಿರೋನ್ನ ಊಟಿಲೆ ಬಿಟ್ಟು ಬರೋದು ಬಿಟ್ಟು ಊರೆಲ್ಲ ಕಟ್ಕೊಂಡು ಓಡಾಡ್ತಾಳೆ. ಗಂಡನ್ ರೇಗ್ಸಕ್ ಸಿಕ್ಕಿರೋ ಅವಕಾಶನ ಯಾರಾದ್ರೂ ಮಿಸ್ ಮಾಡ್ಕೋತಾರ? ಮಾತಂಗಿನೋ ಪಾತಂಗಿನೋ, ನಿಮ್ಗಂತೂ ಸಿಕ್ಕಿದ್ಲು ತಾನೇ. ಎಕ್ಸ್ಕ್ಯೂಸ್ ಮೀ, ಯಾವುದೇ ವಿಷಯ ಕಲಿಬೇಕಾದ್ರೂ ಅದೊಂದೇ ತಲೆಯಲ್ಲಿ ಇರಬೇಕು. ಸುಮ್ಮನೆ ಊರ್ ಸುದ್ದಿ ಎಲ್ಲ ಯಾಕೆ ಮಾತಾಡ್ಬೇಕು ಹೇಳು? ಏನೋ ಯಾವಾಗ್ಲೂ ಎಲ್ಲಾ ವಿಷಯಕ್ಕೂ ನಿಮ್ಮನ್ನೇ ರೇಗ್ಸಕ್ಕಾಗುತ್ತಾ? ಸಿಕ್ಕಿರೋ ಅವಕಾಶನ ನಾನಂತೂ ಬಿಡಲ್ಲಪ್ಪ. ಇನ್ ಹೀಗೆ ಮಾತಾಡ್ತಾ ಇದ್ರೆ ಅದ್ಯಾವನ ಸೆಲ್ವಮ್ಮು, ಏಳು ಮಲಯ್ಯೋ, ಕದಿರೇಶನ್ನು ಯಾವನ್ ಸಿಕ್ತಾನೋ ಅವ್ನು ತಂದು ಗಂಟಾಕ್ಬಿಡ್ತೀನಿ ನೋಡು. ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ 30 ವರ್ಷ ಬೇಕಾಯ್ತು, ಇನ್ನು ಅವ್ರನ್ನೆಲ್ಲ ಯಾವಾಗ ಅರ್ಥ ಮಾಡ್ಕೊಳ್ಳಿ ಸಂಜಯ್? ಈ ಜನ್ಮಕ್ಕೆ ನೀವೊಬ್ರೇ ಸಾಕಪ್ಪ. ಅಲ್ಲ, ಎಲ್ಲ ಗಂಡಂದ್ರು ನಂತರ ಕಾಫಿ ಮಾಡಲ್ಲ, ಗ್ರೀನ್ ಟೀ ಮಾಡಲ್ಲ, ಹೆಂಡತಿಗೆ ಹೆಲ್ಪ್ ಮಾಡಲ್ಲ, ಇನ್ನು ಏನೇನು ಮಾಡಲ್ಲ. ಹೌದೌದು, ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂದ್ರಂತೆ. ಹೋಗ್ಲಿ ಬಿಡಿ, ಈ ಜಗತ್ತಿನ ಗ್ರೇಟ್ ಗಂಡ ನೀವೇ. ಅಯ್ಯೋ ಸಂಜಯ್, ಅಮ್ಮ ಹಿಡ್ಕೊಳ್ಳಿ ಸಂಜಯ್. ಮತ್ತೆ ನೆನ್ನೆ ಆಡ್ಕೋತೀಯ ನೀನು, ಈಗ ಗೊತ್ತಾಯ್ತಾ? ಸಾರಿ. ಹೇಗಾಯ್ತು ಕಂದ ಮಡಿಕೇರಿ? ಮಡಿಕೇರಿನ ಸೂಪರ್ ಕೂಲ್ ಆಗಿತ್ತು. ಹೌದು, ನಿಂಗೆ ಮಡಿಕೇರಿಲಿ ಏನಿಷ್ಟ ಆಯ್ತು? ನಂಗೆ ರಾಜಾ ಸಿಟಿ ಇತಿಹಾಸ. ರಾಜಾ ಸಿಟಿ ಇತಿಹಾಸನ? ನಿಮ್ಗೆ? ನನ್ಗೆ ನಾನು ಅಮ್ಮಂಗೆಲ್ಲ ಕೇಳಿದ್ದು, ನಿಮ್ಗೆ? ಹಾ, ನನಗೆ ಎಲ್ಲ ಇಷ್ಟ ಆಯ್ತು ಕಂದ. ಥ್ಯಾಂಕ್ಸ್ ಮಗಳೇ, ನಿಮ್ಮ ಅಪ್ಪ ಅಮ್ಮನ ಮಡಿಕೇರಿ ಕರ್ಕೊಂಡು ಹೋಗಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಂದು ಥ್ಯಾಂಕ್ಸ್ ಕಂದ ನಿನ್ಗೆ. ಪರವಾಗಿಲ್ಲ, ನಿಮ್ಗೆ ಇನ್ನೊಂದ್ಸಲಿ ನಗ್ಬೇಕು ಅಂದ್ರೆ ಹೇಳಿ, ಮತ್ತೆ ಮಡಿಕೇರಿಗೆ ಬರೋಣ. ಇಲ್ಲ ಕಂದ, ಒಂದ್ ಸ್ವಲ್ಪ ಟೈಮ್ ಕೊಡು. ನಗು, ಅಳು, ಊಟ, ತಿಂಡಿ, ನಿದ್ದೆ ಎಲ್ಲ ಜೊತೆ ನಿಂತ್ಕೊಂಡೇ ಮಾಡೋಣ. ಮಡಿಕೇರಿಲಲ್ಲ, ಬೆಂಗಳೂರಲ್ಲಿ. ಹಂಗ ಬೆಂಗಳೂರು ದೇವರು ಅಷ್ಟೊಂದು ಒಳ್ಳೆಯವ್ರಲ್ವಲ್ಲ? ಯಾರು ಹೇಳಿದ್ ಹಂಗಂತ? ದೇವ್ರು ಅಂದ್ರೆ ದೇವ್ರೆ. ಬೆಂಗಳೂರು ದೇವ್ರು, ಮಡಿಕೇರಿ ದೇವ್ರು ಅಂತೆಲ್ಲ ಇಲ್ಲ. ದೇವ್ರು ಯಾವಾಗ್ಲೂ ಒಳ್ಳೆಯವರಾಗೇ ಇರ್ತಾರೆ ಕಂದ. ಹಂಗಾದ್ರೆ ಇವಾಗ ಅಪ್ಪನ ಮನೆ ಅಮ್ಮನ ಮನೆ ಅಂತ ಮನೆ ಇರಲ್ವಾ? ನಾನು ದೇವ್ರ ಹತ್ರನೇ ಕೇಳ್ಕೊಂಡಿದ್ದೀನಿ, ಬೇರೆ ಬೇರೆ ಮನೆ ನಂಗೆ ಇಷ್ಟ ಇಲ್ಲ ಅಂತ. ಇವಾಗ ನೀನ್ ಹೇಳಿದ್ಯಾ ತಾನೇ? ನೀನ್ ಹೇಳಿದ ತಕ್ಷಣ ಎಲ್ಲ ಮಾಡಕ್ಕೆ ದೇವ್ರಿಗೆ ಕಷ್ಟ ಆಗತ್ತೆ. ಒಂದ್ ಸ್ವಲ್ಪ ಟೈಮ್ ಕೊಡೋ ಅವನ್ಗೆ. ಅಪ್ಪನ ಮನೆ ಅಮ್ಮನ ಮನೆ ಎಲ್ಲ ಒಂದೇ ಮನೆ ಮಾಡ್ತಾನೆ, ನಿಜವಾಗ್ಲು. ನಿಜವಾಗ್ಲೂ? ನಿಜವಾಗ್ಲು ಕಂದ. ಬೇಕಾದ್ರೆ ಅಮ್ಮನ್ನೇ ಕೇಳು. ನನಗಿಂತಲೂ ನೀವ್ ಅಮ್ಮನ್ನೇ ತುಂಬಾ ಕ್ಲೋಸ್ ದೇವ್ರಿಗೆ. ಹಂಗ ಅಮ್ಮ ಕಂದ, ಮನ್ಸಿಟ್ಟು ಏನೇ ಕೇಳ್ಕೊಂಡ್ರು ದೇವ್ರ ಅದನ್ನ ಈಡೇರಿಸದೆ ಬಿಡಲ್ಲ. ಹಂಗ ನಾನು ದೇವ್ರ ಹತ್ರ ಮನ್ಸಿಟ್ಟೆ ಕೇಳಿದ್ದೀನಿ. ಸರಿ, ಯಾವತ್ತಿಂದ ಅಪ್ಪ ಅಮ್ಮನ ಮನೆ ಒಂದಾಗುತ್ತೆ? ನೀನ್ ಸ್ವಲ್ಪ ದಿನ ಅಷ್ಟೇ ಕಣ. ಹಂಗಾದ್ರೆ ಅಲ್ಲಿವರೆಗೂ ಅಪ್ಪ ಅಪ್ಪನ ಮನೇಲಿ, ಅಮ್ಮ ಅಮ್ಮನ ಮನೇಲಿ ಇರೋದಾ? ಬೇರೆ ಗತಿನೇ ಇಲ್ಲ. ಸರಿ, ಇವಾಗ ಎಲ್ಲಿಗೆ ಹೋಗೋಣ? ಹಂಗಾದ್ರೆ ಅಪ್ಪನ ಮನೆಗೆ ಹೋಗ್ಬಿಟ್ಟು ತಾತ ಅಜ್ಜಿ ನೋಡ್ಕೊಂಡು ಹೋಗೋಣವಾ? ಸರಿ ಕಂದ, ನೀನ್ ಹೇಗೆ ಹೇಳ್ತೀಯೋ ಹಾಗೆ. ಆದ್ರೆ ಇನ್ಮೇಲೆ ಅಪ್ಪನ ಮನೆ ಅಮ್ಮನ ಮನೆ ಅಂತೆಲ್ಲ ಹೇಳೋ ಹಾಗಿಲ್ಲ, ಮನೆ ಅಷ್ಟೇ. ಓಕೆನಾ? ಡನ್.
ಸಂಜೆ ಕಾಲು ನೋವು ಬರಲ್ಲ ತಾನೆ. ಏನೇನೋ ಸಾಹಸ ಮಾಡ್ತಾ ಮಾಡ್ತಾ ವಯಸ್ಸಾಗಿದೆ ಅನ್ನೋದನ್ನ ಮರ್ತು ಬಿಟ್ಟರು ಕಷ್ಟನೇನೆ. ಜಾಯಿಂಟ್ಸ್ ಎಲ್ಲ ಪರ್ಮನೆಂಟಾಗಿ ಡ್ಯಾಮೇಜ್ ಆಗಿಬಿಟ್ರೆ ಮುಂದೇನು ಮಾಡೋದು? ಹಾಗೆಲ್ಲ ಏನೂ ಆಗಲ್ಲ. ಹೀಗೆ ಹೆದರ್ಕೊಂಡ್ರೆ ಅನಾರೋಗ್ಯ ಕಾಣಿಸ್ಕೊಳ್ಳೋದು. ಎಂಜಾಯ್ ಯುವರ್ ಸೆಲ್ಫ್. ಹಾಂ, ಇವತ್ತೆಲ್ಲ ಎಂಜಾಯ್ ಮಾಡಿ ನಾಳೆ ಬೆಡ್ ಪೇಷಂಟ್ ಆಗಿದ್ರೆ ಸಾಕಪ್ಪ. ಈಗೇನು ಸೈಕಲ್ ಕಲಿಯಕ್ಕೆ ಇಷ್ಟ ಇಲ್ವಾ? ಇಷ್ಟನೇ ಸಂಜಯ್. ಹ್ಯಾವ್ ಫನ್. ಆದರೂ ಸಂಜಯ್ ಹೊಸದಾಗಿ ಏನೇನೋ ಕಲಿಯೋದು ಅಂದರೆ ತುಂಬ ಭಯನೇ ಸಂಜಯ್. ನಾಳೆ ಏನಾದ್ರು ನಮ್ಮ ಕೈಕಾಲು ಬಿದ್ದು ಹೋಗ್ಬಿಟ್ರೆ ನಮ್ಮ ಸಮರ್ಥು ನಮ್ಮನ್ನು ನೋಡ್ಕೊಳ್ಳೋ ಹಾಗೆ ಆಗಬಾರ್ದಲ್ವಾ? ಬೇಡಪ್ಪ, ಸಮರ್ಥನ್ಗೆ ನಾವು ಯಾವತ್ತೂ ಹೊರೆ ಆಗಬಾರ್ದು. ಅವನು ನಮ್ಮಿಂದ ಸಂತೋಷನೇ ಎಕ್ಸ್ಪೆಕ್ಟ್ ಮಾಡಬೇಕು ಅಷ್ಟೇ. ಅವನಿಗೆ ನಮ್ಮ ಜವಾಬ್ದಾರಿ ಬೇಡವೇ ಬೇಡ ಅಲ್ವಾ ಸಂಜಯ್? ಏನಂತೀರಾ? ಅಯ್ಯೋ ಸಂಜಯ್, ಎಲ್ಲಿದ್ದೀರಾ ಸಂಜಯ್? ಹಿಡ್ಕೊಳ್ಳಿ ಸಂಜಯ್, ಭಯ ಆಗ್ತಿದೆ ಸಂಜಯ್. ನಾನು ಬಿದ್ದೋಗೋದು ಗ್ಯಾರಂಟಿ. ನಾಳೆಯಿಂದ ಬೆಡ್ ಪೇಷಂಟೆ. ಸಂಜಯ್ ಎಲ್ಲಿದ್ದೀರಾ ಸಂಜಯ್? ಅಯ್ಯೋಪ್ಪ ಸಂಜಯ್, ಎಲ್ಲಿದ್ದೀರಾ? ಬನ್ನಿ ಸಂಜಯ್, ಹಿಡ್ಕೊಳ್ಳಿ. ಅಯ್ಯೋ ಏನ್ ಸಂಜಯ್, ತಗೊಳ್ಳಿ ನಿಮ್ಮ ಸೈಕಲ್ನ. ನಾ ಇನ್ಮೇಲೆ ಈ ಸೈಕಲ್ ತುಳಿಯೋದಿಲ್ಲ. ಯಾಕೆ ನೀವು ನನ್ನನ್ನು ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ರೆ? ಮುಟ್ಟೋದಿಲ್ಲ ಹೋಗಿ. ಏನ್ ಸಂಧ್ಯಾ, ಯಾವಾಗ ಹಿಡ್ಕೊಂಡಿರೋಕ್ಕಾಗುತ್ತಾ? ಇಟ್ ಇಸ್ ಇಂಪಾಸಿಬಲ್. ಮತ್ತೆ ನೀನು ಕಲಿಯೋದು ಯಾವಾಗ? ನನ್ಗಾಗೋದಿಲ್ಲ. ನನ್ಗೊಬ್ಳಿಗೆ ತುಳಿಯೋಕೆ ಒಂಥರ ಆಗುತ್ತೆ. ಹೋಗಿ. ಏನು ಆಗಲ್ಲ, ಕೂತ್ಕೋ. ನೋ, ನಂಗೆ ತುಂಬ ಟೈರ್ಡ್ ಆಗಿದೆ. ನೀವು ಯಾಕೆ ಹೀಗೆ ಮಾಡಿದ್ರಿ? ಅದಕ್ಕೆ ನನ್ಗೆ ಇಂಟ್ರೆಸ್ಟೇ ಹೊರ್ಟೋಯ್ತು ನೋಡಿ. ಓಹೋ, ಏನದು ಇಂಟ್ರೆಸ್ಟ್ ಹೋಗೋದು? ಮನಸ್ಸು ಮಾಡಿದ್ರೆ ಅರ್ಧ ಗಂಟೆಲಿ ಕಲಿಬೋದು. ಸಾಮರ್ಥ್ಯ ವಾಪಸ್ ಬರೋದ್ರೊಳಗೆ ನಿನಗೆ ಬ್ಯಾಲೆನ್ಸ್ ಬಂದಿರಬೇಕು. ನೀನು ಅದೇ ಅವನಿಗೆ ಕೊಡ್ತಾ ಇರೋ ಗಿಫ್ಟ್ ಅಂತ ಅನ್ಕೋ. ಕಮಾನ್ ಸಂಧ್ಯಾ, ಟೇಕ್ ಇಟ್ ಎ ಚಾಲೆಂಜ್. ಟ್ರೈ ಮಾಡು. ಕಮಾನ್ ಐಸೆ. ಅಬ್ಬಾ, ಸಡನ್ನಾಗಿ ಲೈಫಲ್ಲಿ ಎಷ್ಟೊಂದು ಟೈಮ್ ಇದೆಯಲ್ಲ ಅನ್ನಿಸ್ತಾ ಇದೆ. ಇಷ್ಟು ದಿನ ಸಮಯ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಇನ್ನೂ 9 ತಿಂಗಳು ಹಿಂಗೆ ಇರಬೇಕಾ? ಒಂಥರ ಚೆನ್ನಾಗಿದೆ. ಓ, ಬಂದೇ ಬಿಟ್ಟ ಇವನು. ಹಾಯ್ ಅಂಜನ್. ನೀನ್ ಯಾಕೆ ಅಲ್ಲೆಲ್ಲ ಹತ್ತಕ್ ಹೋದೆ? ಓ, ಅಲ್ಲೇ ಇರು. ಒಬ್ಬೊಬ್ಳೆ ಇಲ್ಲೇ ಸಾಹಸ ಮಾಡ್ಬಿಡ, ನಾ ಬರ್ತೀನಿ. ಹೇಳಿದ ಮಾತು ಕೇಳಲ್ಲ. ಬಂದೆ. ಅಯ್ಯೋ ರಾಮ, ಮರ್ತೇ ಬಿಟ್ಟೆ. ಒಬ್ಳೆ ಯಾಕೆ ಇಲ್ಲಿಗೆ ಬರಕ್ ಹೋದೆ ಅಂತ ಬೇಜಾರು ಮಾಡ್ಕೋತಾನೆ. ಅವನು ನೋಡಿದ ತಕ್ಷಣ ಇಳಿದ್ಬಿಡ್ಬೇಕಿತ್ತು. ಮಿಲನ 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 ಮಿಲನ. ಅಯ್ಯೋ ರಾಮ, ಮರ್ತೇ ಬಿಟ್ಟೆ. ಒಬ್ಳೆ ಯಾಕೆ ಇಲ್ಲಿಗೆ ಬರಕ್ ಹೋದೆ ಅಂತ ಬೇಜಾರು ಮಾಡ್ಕೋತಾನೆ. ಅವನು ನೋಡಿದ ತಕ್ಷಣ ಇಳಿದ್ಬಿಡ್ಬೇಕಿತ್ತು. ಏನ ನೀನು? ಸರಿ ಇಲ್ಲ ಕಣ ಇದು. ಇಷ್ಟು ಮೇಲೆ ಯಾಕೆ ಬರಕ್ ಹೋದೆ ನೀನು? ನೀನು ಹಿಂಗೆ ಮಾಡ್ತೀಯ ಅಂತಾನೆ ನಿನ್ನ ಬಿಟ್ಟು ಎಲ್ಲೂ ನಾನು ಹೋಗೋದೇ ಇಲ್ಲ ಆಚೆ. ಸರಿ ಇಲ್ಲಮ್ಮ ಇದು. ನಾನು ಹೇಳಿದ ಮಾತು ಕೇಳೋದೇ ಇಲ್ಲಲ್ಲ ನೀನು. ಇವಾಗ ಏನು ಆಯ್ತು? ಈಗೇನು ಆಗಿಲ್ಲಮ್ಮ. ಆದ್ರೆ ಮುಂದೆ ಏನಾದ್ರು ಆದ್ರೆ ಸುಮ್ಮನೆ ಪಶ್ಚಾತ್ತಾಪ ಪಟ್ಟು ಪ್ರಯೋಜನ ಇಲ್ಲ. ನಿನಗೆ ಬೇರೆ ತಲೆ ಸುತ್ತ ಬರ್ತಾ ಇರುತ್ತೆ. ಇಷ್ಟು ಮೇಲೆ ಹತ್ಬಿಟ್ಟು ಬರೋದು. ಏನೋ ಹತ್ಬೇಕಾದ್ರೆ ಇಳಿಬೇಕಾದ್ರೆ ಬಿದ್ದೋಗಿದ್ದಿದ್ರೆ ಏನು ಮಾಡೋಕ್ಕಾಗ್ತಾ ಇತ್ತು? ನೋಡ್ಬಿಟ್ಟ, ನಿನಗೆ ನನ್ನ ಬಿಟ್ಟಿರೋ ಶಕ್ತಿ ಇರ್ಬೋದು, ನನಗೆ ನಿನ್ನ ಬಿಟ್ಟಿರೋಕ್ಕಾಗಲ್ಲಮ್ಮ. ಆಯ್ತು, ಐ ಆಮ್ ವೆರಿ 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 ಸಾರಿ. ಇನ್ಮೇಲೆ ಹೀಗೆಲ್ಲ ಮಾಡಲ್ಲ. ಇನ್ಮೇಲೆ ಮಾಡೋದಲ್ಲ. ಈಗ ಯಾಕೆ ಹಿಂಗೆ ಮಾಡಿದೆ? ನಾನು ಇಲ್ದೇದಾಗ ಇನ್ನ ಏನೇನು ಸಾಹಸ ಮಾಡಿದ್ದೆ ನೀನು? ಹಾಗೆಲ್ಲ ಏನೂ ಇಲ್ಲ. ಆಕ್ಚುಲಿ ಇವತ್ತು ಮಧ್ಯಾಹ್ನ ನಾನು ಮಲ್ಕೊಂಡೆ ಗೊತ್ತಾ? ಬರ್ರಿ ಸುಳ್ಳು. ಎಲ್ಲ ನನ್ನ ಸಮಾಧಾನಕ್ಕೆ ಹಿಂಗೆ ಹೇಳ್ತಿ ಅಷ್ಟೇ ನೀನು. ಇಲ್ಲ ಕಣೋ, ನಿಜವಾಗ್ಲೂ ಪ್ರಾಮಿಸ್. ಏನ್ ಪ್ರಾಮಿಸ್ ಅಮ್ಮ? ಅದು ಈ ತಪ್ಪಿಗೆ ಕ್ಷಮೆ ಇಲ್ಲ. ಆಯ್ತು, ಸಾರಿ ಅಂತ ಹೇಳಿದ್ನಲ್ಲ. ನನ್ಗೆ ಮನೇಲಿ ಕೂತು ಕೂತು ಬೋರ್ ಆಗ್ತಿತ್ತು, ಅದಕ್ಕೆ ಗಾಳಿಲಿ ಅಡ್ಡಾಡೋಣ ಅಂತ ಬಂದೆ. ಅಷ್ಟೊಂದು ಅರ್ಜೆಂಟ್ ಅಡ್ಡಾಡಕ್ಕೆ? ಇನ್ಮೇಲೆ ಇವೆಲ್ಲ ಇಟ್ಕೋಬೇಡ. ನಾ ಬದ್ಮೇಲೆ ಇಟ್ಕೋ, ಎಷ್ಟು ಬೇಕಾದ್ರೂ ಅಡ್ಡಾಡಿಸ್ತೀನಿ. ದಯವಿಟ್ಟು ಇನ್ಮೇಲೆ ಒಬ್ಬೊಬ್ಳೆ ಇಷ್ಟು ಮೇಲೆಲ್ಲ ಬರಕ್ಕೆ ಹೋಗ್ಬೇಡಮ್ಮ ಪ್ಲೀಸ್. ಪ್ರಾಮಿಸ್ ಮಾಡು. ಇದೇ ಲಾಸ್ಟು. ಓಕೆ, ಆದ್ರೆ ನೀನ್ ಈ ತರ ಸೆಂಟಿಮೆಂಟಲ್ ಆಗಿ ಆಡಿದ್ರೆ ನನಗೆ ಭಯ ಆಗುತ್ತೆ. ಮುಂಚಿನ ತರ ಬಿಂದಾಸಾಗಿರಕ್ಕೇನು ಆಗ್ತಿಲ್ಲಮ್ಮ. ನಾನು ಏನ್ ಮಾಡ್ಲಿ? ತಿರ್ಗಾ ಯಾಕೆ ಅಂತ ಕೇಳ್ಬೇಡ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಸರಿ ನಡಿ, ಈ ಆಷಾಢದ ಗಾಳಿ ಒಳ್ಳೇದಲ್ಲ. ಕೆಳಗೆ ಕುತ್ಕೊಂಡು ಮಾತಾಡ ಬಾ. ಸರಿ, ನೀನ್ ಹೋಗು, ನಾನು ಬರ್ತೀನಿ. ಅವೆಲ್ಲ ಗೊತ್ತಿಲ್ಲ, ಸುಮ್ಮನೆ ಕರೆದ ಬರ್ತಾ ಇರ್ಬೇಕಷ್ಟೇ. ಬಾ. ಓಹೋ.
ಎಸ್ ಸಂಧ್ಯಾ, ಯು ಡಿಡ್ ಇಟ್. ಸ್ವಲ್ಪ ದೂರ ಕಮಾನ್. ಓ ಸಂಜಯ್, ಭಯ ಆಗ್ತಿದೆ ಸಂಜಯ್. ಬಿದ್ರೆ ಮುಗೀತು ಕತೆ ನಂದು. ಎಲ್ಲಿ ಮುಗೀತು? ಹೊಸ ಕತೆ ಶುರು ಆಗುತ್ತೆ ಆಸ್ಪತ್ರೆ ಬೆಡ್ ಮೇಲೆ. ಅಯ್ಯೋ, ನೀವೀಗೆಲ್ಲ ಹೇಳಿದ್ರೆ ನಾ ಬಿದ್ದೆ ಹೋಗ್ಬಿಡ್ತೀನಿ ಅಷ್ಟೇ. ಕಮಾನ್ ಸಂಧ್ಯಾ, ಏನೂ ಆಗೋದಿಲ್ಲ. ಕಮಾನ್. ಎಸ್ ಎಸ್ ಎಸ್. ಈಗ ಸ್ವಲ್ಪ ಧೈರ್ಯ ಬರ್ತಾ ಇದೆ. ಬರ್ತಾ ಇದೆಯಾ? ನಾವು ಕಮಾನ್, ಫಾಸ್ಟ್, ಗೋ ಫಾಸ್ಟ್, ಕಮಾನ್, ಸ್ಪೀಡ್ ಅಪ್, ಕಮಾನ್. ಓಕೆ, ಕಮಾನ್, ಸ್ಪೀಡ್ ಅಪ್. ಎಸ್ 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 ಎಸ್. ಮಿಲನ 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 ಮಿಲನ. ಅಜ್ಜಿ, ಏನೂ ಆಗಿಲ್ಲ ತಾನೆ? ಏನೂ ಆಗಿಲ್ಲ ಡ್ಯಾಡ್. ಅಮ್ಮ ಸ್ವಲ್ಪ ಭಯ ಪಟ್ರು ಅನ್ಸುತ್ತೆ ಅಷ್ಟೇ. ಅಜ್ಜಿ, ನೀವು ಸೈಕಲ್ ಓಡಿಸ್ತಾ ಇದ್ದೀರಾ? ವಾವ್, ಎಷ್ಟು ಸಖತ್ತಾಗಿದೆ ಸೈಕಲ್. ಯಾವತ್ತು ತಗೊಂಡಿದ್ದಿ ಸೈಕಲ್ನ? ಅದ ನಮ್ ಕೂಸು ಮನೇಲಿದ್ದೆ ಬಣ ಬಣ ಅಂತ ಇತ್ತಲ್ಲ, ಕೂಸಿನ ಬದಲಾಗಿ ಏನಾದ್ರು ಬೇಕಾಗಿತ್ತಲ್ಲ, ಅದಕ್ಕೆ ತಗೊಂಡ್ವಿ. ಗೊತ್ತಾ? ಸೂಪರ್ ಡ್ಯಾಡ್. ಇನ್ಮೇಲಿಂದ ನಾನು ನಿಮ್ ತರನೇ ಸೈಕ್ಲಿಂಗ್ ಮಾಡಕ್ ಶುರು ಮಾಡ್ತೀನಿ. ಇನ್ಮೇಲಿಂದ ಯಾಕೆ? ಈಗಲೇ ಒಂದು ರೌಂಡ್ ಹೋಗ್ಬಿಟ್ ಬಾ. ಕಮಾನ್. ಅಪ್ಪ, ನಾನು ನಿನ್ನನ್ ಬಿಡಕ್ಕಾಗತ್ತಾ? ಬಾ. ಹೋಗೋಣ ಬಾ, ಗಟ್ಟಿಯಾಗಿ ಕೂತ್ಕೋ. ನಿಮ್ಮಿಬ್ರಿಗಿಷ್ಟು ವಯಸ್ಸಾದ್ರೂ ಏನೆಲ್ಲ ಮಾಡ್ತೀರಾ. ನಿಜವಾಗ್ಲೂ ನೀವು ಗ್ರೇಟ್. ಏನಂದೆ? ಇನ್ನೊಂದ್ಸಲ ಹೇಳು. ವಯಸ್ಸಾದ್ಮೇಲೂ ಅಂದ್ರೆ? ಹೋಲ್ಡ್ ಆನ್. ವಯಸ್ಸಾದ್ಮೇಲೆ ಲೈಫಲ್ಲಿ ಏನು ಮಾಡಕ್ಕಿರಲ್ಲ ಅಂತ ಸುಮ್ಮನೆ ಬಿಡೋದಾ? ನೋ ಚಾನ್ಸ್. ಸಾಯೋ ತನಕ ಖುಷಿಯಾಗಿರ್ಬೇಕು ಅಷ್ಟೇ. ಇಷ್ಟು ವರ್ಷ ಇದ್ರ ಮಜಾನೇ ಗೊತ್ತಿರಲಿಲ್ಲ. ಕೆಲಸ ಮಾಡೋದು ಒಂದೇ ಮುಖ್ಯ ಅನ್ಕೊಂಡಿದ್ವಿ. ಸಮರ್ಥನು ಹಾಗೆ ಬೆಳೆಸಿದ್ವಿ. ಆದರೆ ನಮ್ಮ ಮಗ ನಮಗೆ ನಿಜವಾದ ಪಾಠ ಕಲಿಸ್ಕೊಟ್ಟ. ಬದುಕಿನ ಪಾಠ. ಅವ್ನು ಹೇಳ್ಕೊಟ್ಟ ಪಾಠನೇ ಚಾಚು ತಪ್ಪದೆ ಪಾಲಿಸ್ತಾ ಇದ್ದೀವಿ ಅಷ್ಟೇ ಮಾ. ಪಾಪ, ಅವ್ರ ಜೀವನಾನ ಎಷ್ಟು ಪ್ರೀತಿಸ್ತಾರೆ. ಆದರೆ ಅದಕ್ಕೆ ಪ್ರತಿಯಾಗಿ ಅವ್ರಿಗೇನು ಸಿಕ್ಕೇ ಇಲ್ಲ. ಇನ್ಮೇಲಾದರೂ ಅವ್ರ ಪ್ರೀತಿಗೆ ಪ್ರತಿಯಾಗಿ ಪ್ರೀತಿ, ಕಾಳಜಿ ಎಲ್ಲ ಸಿಗಬೇಕು. ಸೂಪರ್ ಆಗಿದೆ, ಸೂಪರ್ ಕೂಲ್ ಆಗಿದೆ. ಇನ್ನೇನು, ನಾವೆಲ್ಲರೂ ಒಂದೊಂದು ರೌಂಡ್ ಓಡಿಸಿದ್ದಾಯ್ತು. ಅರ್ಥ ಪುಟನೂ ಒಂದು ರೌಂಡ್ ಓಡಿಸಿದ್ದಾಯ್ತು. ಉಳಿದಿರೋದು ಪ್ರಾರ್ಥನಾ ಒಬ್ಳೆ ಸಂಜಯ್. ಅಯ್ಯೋ ನಾನಾ? ನನಗೆ ಭಯ ಆಗುತ್ತೆ. ಭಯನಾ? ಸೈಕಲ್ ಓಡಿಸಕ್ಕೆ ಭಯನಾ? ಏನೂ ಆಗಲ್ಲ, ಓಡಿಸು ಬಾ. ನನ್ಗೆ ಯಾರಾದ್ರೂ ಸಹಾಯ ಮಾಡಿದ್ರೆ ನಾನು ಟ್ರೈ ಮಾಡ್ತೀನಿ. ಬಾಮ್ಮ, ಅಪ್ಪ ಸಹಾಯ ಮಾಡ್ತಾರೆ. ಸಾರಿ, ನಾನು ನಿಮ್ಮನ್ನ ಕೇಳ್ದೆ ಹೇಳ್ಬಿಟ್ಟೆ. ನೀವು ಸಹಾಯ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ. ಹಾಗೆಲ್ಲ ಏನೂ ಇಲ್ಲ. ನಾನು ಯಾಕೆ ಹೆಲ್ಪ್ ಮಾಡಲ್ಲ? ಬಾ ಪ್ರಾರ್ಥನಾ, ನಾನು ಹೆಲ್ಪ್ ಮಾಡ್ತೀನಿ. ಒಂದು ರೌಂಡ್ ಓಡಿಸು, ಆಮೇಲೆ ನಿನಗೆ ಇಷ್ಟ ಆಗತ್ತೆ. ಯಾ, ಪ್ಲೀಸ್ ಟ್ರೈ. ಹಾ ಪ್ರಾರ್ಥನಾ, ಎಲ್ಲರೂ ಹೇಳಿದ್ದಾಯ್ತು. ನಾನೊಬ್ಳು ಹೇಳೋದು ಬಾಕಿ ಇತ್ತು. ಈಗ ನಾನು ಹೇಳ್ಬಿಡ್ತೀನಿ. ಒಂದ್ಸಲ ಟ್ರೈ ಮಾಡ್ಬಿಡು. ಓಕೆ? ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಹಾ, ಮೆತ್ತಿಗೆ ಮೆತ್ತಿಗೆ.
ಹೀಗೆ ಪೆಡಲ್ ಮಾಡ್ತಾ ಇರು, ಮಾಡ್ತಾ ಮಾಡ್ತಾ ಬರುತ್ತೆ. ನೀನು ಬೈಕ್ ಓಡಿಸ್ಬೇಕಾದ್ರೂ ಇಷ್ಟೇ ಅಲ್ವಾ? ಎಷ್ಟು ಹೆದರ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ, ಆಮೇಲೆ ಹೋಗ್ತಾ ಹೋಗ್ತಾ ನಿನಗೆ ಅಡ್ಜಸ್ಟ್ ಆಯ್ತಲ್ವಾ? ಇದು ಹಾಗೇನೆ, ಓಡಿಸ್ತಾ ಓಡಿಸ್ತಾ ನಿಂಗೆ ಆರಾಮಾಗ್ಬಿಡತ್ತೆ.